ಮತ್ತೆಲ್ಲಿ ಬೇರೆ ಕಡೆ ಅದನ, ನಮ್ಮಲ್ಲಿ ಅದಲ್ಲ ನೀರು, ಅದು ಕುಡಿದಿಲ್ಲ ಅಂದರೆ ಹೆಂಗೆ ಅನ್ನೋದು ಅಲ್ಲಿ ಜನರ ಒಂದು ಮಾತು ಅಥವಾ ಒತ್ತಾಯ. ಮತ್ತು ಇದನ್ನು ವಿಚಾರ ಮಾಡುವಂಥ ವಿಷಯ ಏನೂ ಅದ. ಇವತ್ತು ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯನವ್ರಿಗೆ ಈ ಧಾರವಾಡಕ್ಕೆ ಜನರಿಗೆ ಹೆಲ್ಪ್ ಮಾಡಬೇಕು, ಇವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಎರಡೂ ಮಾಡಬೇಕಾದಂಥ ಪ್ರದೇಶಗಳು, ಒಂದು ಕಡೆ ಕೈಗಾರಿಕೆ ಬೆಳೀಲಿಕ್ಕಂತ, ಇನ್ನೊಂದು ಕಡೆ ಕೃಷಿ ಮತ್ತು ಕೈಗಾರಿಕೆಗಳು ಬೆಳೆಸುವಂಥದ್ದು. ಮತ್ತು ಬೆಳಗಾವಿಯಲ್ಲಿಯೂ ಯಾವ ಪ್ರಮಾಣದಲ್ಲಿ ಒಂದು ಕೈಗಾರಿಕೆ ಬೆಳಿಬೇಕಾಗಿತ್ತು ಅದು ಬೆಳೆದಿಲ್ಲ. ವಡಗಾವ್ ಆಗಿರ್ಬೋದು, ಶಾಪುರ ಆಗಿರ್ಬೋದು, ಇನ್ನೊಂದು ಕಡೆ ನಮ್ಮ ಉದ್ಯಮ ಭಾಗ ಅಂತದ, ಆ ಉದ್ಯಮ ಭಾಗ ಯಾವ ಪ್ರಮಾಣದಲ್ಲಿ ಡೆವಲಪ್ ಆಗಿ ತೋರಿಸ್ಬೇಕಾಗಿತ್ತು ಇವತ್ತು ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಅದ್ರ ಜೊತೆ ಈಗ ನೀರು ಅಷ್ಟೇ ಮುಖ್ಯ ಅದ. ನೀರಿದ್ರಲ್ಲ ಯಾವುದೋ ಇಂಡಸ್ಟ್ರಿ ಮಾಡೋದಕ್ಕೆ, ನೀರ ಇಲ್ಲಂದರೆ ಹೇಗೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಒಟ್ಟಾರೆಯಾಗಿ ಇದೊಂದು ರೀತಿ ಗೊಂದಲದ ಪ್ರಶ್ನೆ. ಯಾಕೆಂದರೆ ಧಾರವಾಡ ನಮ್ಮದ, ಬೆಳಗಾವಿ ನಮ್ಮದ, ಬೆಳಗಾವಿ ಜನರು ನಮ್ಮವರ, ಧಾರವಾಡ ಜನರು ನಮ್ಮವರ. ಮತ್ತು ಧಾರವಾಡದಲ್ಲಿ ಕೈಗಾರಿಕೆಗಳು ಬೆಳೆದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆಯವರಾಗಿರ್ಬೋದು, ಅಥವಾ ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಅಥವಾ ಆಲ್ ಓವರ್ ಕರ್ನಾಟಕದವರಾಗಿರ್ಬೋದು, ಅಥವಾ ಆಲ್ ಓವರ್ ಇಂಡಿಯಾದವರಾಗಿರ್ಬೋದು, ಅಲ್ಲಿ ಉದ್ಯೋಗ ಪಡಲಿಕ್ಕೆ ಒಂದು ಅವಕಾಶ ಆಗ್ತದೋ ಇಲ್ಲರೋ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಎದುರಾಗ್ತಾಯಿದೆ. ಈ ದಿಶೆಯಲ್ಲೇ ವಿಚಾರ ಮಾಡಿದಾಗ ನಮ್ಮ ಅಶೋಕ್ ಚಂದ್ರಿಗೆ ಅವರು ಇದನ್ನು ದೊಡ್ಡದು ಮಾಡೋದು ಸರಿನಾ ಅನ್ನುವಂಥ ಮಾತು ಮತ್ತು ಕೇಳ್ತಾ ಇದ್ದಾರೆ ಧಾರವಾಡದ ಜನ. ಯಾಕಂದರೆ ಎಲ್ಲರೂ ಕೂಡಿ ಹೋಗೋ ಮುಂದೆ, ಮತ್ತು ಎಲ್ಲರೂ ಉದ್ಯೋಗ ಸಿಗೋ ಮುಂದೆ, ಉದ್ಯೋಗ ಸೃಷ್ಟಿ ಆಗೋ ಮುಂದೆ ನಾವು ಕೆಲವೊಂದಿಷ್ಟು ತ್ಯಾಗಗಳನ್ನ ಮಾಡಬೇಕು, ಮಾಡಬೇಕಾಗ್ತದೆ ಅನ್ನೋದು ಅವ್ರ ಅಭಿಪ್ರಾಯ. ಒಟ್ಟಾರೆಯಾಗಿ ಇಲ್ಲಿ ಕನ್ನಡ ಸಂಘಟನೆಗಳು, ಬೆಳಗಾವಿ ಕನ್ನಡ ಸಂಘಟನೆಗಳು ಹೆಂಗೆ ಹೋರಾಟ ಮಾಡ್ತಾರೆ, ಹಾಗೆ ಧಾರವಾಡದ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಸಂಘರ್ಷಕ್ಕಿಂತಲೂ ಇದಕ್ಕೆ ಪರ್ಯಾಯವಾದಂಥ ಏನು ದಾರಿ ಸಾಧ್ಯ